ಇದುವರೆಗೂ ನಾವು ಪಾಸಿಟಿವ್ ವರ್ಕು, ಝೀರೋ ವರ್ಕು, ನೆಗೆಟಿವ್ ವರ್ಕ್ ಬಗ್ಗೆ ಎಕ್ಸ್ಪೆರಿಮೆಂಟ್ ಥ್ರೂ ಮತ್ತು ಥಿಯರಿಟಿಕಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಇಲ್ಲೊಂದಷ್ಟು ಪ್ರಶ್ನೆ ಇದೆ, ನೀವು ಮಾಡಿದಿರಂತ ಹೇಳಿ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಮಾಡಿರಬೇಕಿದು, ಯಾಕಂತ ಹೇಳಿದ್ರೆ ನಾನು ಉತ್ತರ ಹೇಳಿ ನೀವು ಯೋಚನೆ ಮಾಡೋದರಲ್ಲಿ ಏನು ಉಪಯೋಗ ಬರೋಲ್ಲ. ಸೊ ಮೊದಲು ಮಾಡಿರಿ, ಆಯಿತಾ? ಮಾಡಿಲ್ಲ ಅಂದರೆ ನೀವು ಪಾಸ್ ಮಾಡ್ಕೊಂಡು ಮಾಡಿ. ನಾನು ಉತ್ತರ ಕೊಡೋದಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಿದರೆ ಒಳ್ಳೆಯದು. ಹಾಂ, ಲುಕ್ ಆಟ್ ದ ಆ್ಯಕ್ಟಿವಿಟೀಸ್ ಲಿಸ್ಟೆಡ್ ಬಿಲೋ. ಸರಿ, reason not whether or not work is done in the light of your understanding of the term work. ಸರಿನಾ? ಮೊದಲೇ ಕೇಸ್ ಏನೋ, ಸುಮಾ is swimming in a pond. There is work being done, but the nature of work is negative. ರೀಸನ್ ಏನಂತ ಹೇಳಿದ್ರೆ, ಇದು ವ್ಯಕ್ತಿ. ಸೊ ಹೆಂಗೆ ಈಜೊಡಿತಾರೆ, ಕರೆಕ್ಟಾಗಿ ಈಜೊಡಿಬೇಕು ಅಂತ ಹೇಳಿದ್ರೆ ಈ ಒಲಿಂಪಿಕಲ್ಲೆಲ್ಲ ಹೊಡಿತಾರಲ್ಲ, ಒಲಿಂಪಿಕ್ಸಲ್ಲೆಲ್ಲ ಹಿಂಗಿರ್ತಾರೆ ಅವರು. ಸರಿನಾ? ಸೊ ನೀರನ್ನ ಈ ರೀತಿಲಿ ಹಿಂದೆ ತಳ್ತಾರೆ, ಅವ್ರು ಮುಂದೆ ಹೋಗ್ತಾರೆ. ಸೊ ಫೋರ್ಸ್ ಇಸ್ ಯಾವ ದಿಕ್ಕಲ್ಲಿದೆ? ಫೋರ್ಸು ಫ್ರೀ ಬಾಡಿ ಡಯಾಗ್ರಾಮ್ ಬರಬೇಕು ಅಂತ ಹೇಳಿದ್ರೆ ಫೋರ್ಸ್ ಹಿಂದಿದೆ. ಡಿಸ್ಪ್ಲೇಸ್ಮೆಂಟ್ ಯಾವ ರೀತಿಯಲ್ಲಿ ಯಾವ ಕಡೆ ಆಗ್ತಾಯಿದೆ? ಮುಂದೆ ಆಗ್ತಾಯಿದೆ. ಸರಿನಾ? ಸೊ ದ ವರ್ಕ್ ಡನ್ ಬೈ ಸುಮಾ ಆ್ಯಸ್ ಅ ಪರ್ಸನ್, ಅಲ್ಲ ಒಬ್ಬ ವ್ಯಕ್ತಿ, ಫೋರ್ಸ್ ಹಿಂದಿರುತ್ತೆ ಅವ್ರ ಫೋರ್ಸು, ಆದರೆ ಅವ್ರು ಯಾವ ದಿಕ್ಕಲ್ಲಿ ಹೋಗ್ತಾರೆ? ಮುಂದೆ ಹೋಗ್ತಾರೆ. ಹಾಗಾಗಿ ಇದು ನೆಗೆಟಿವ್ ವರ್ಕು. ಸರಿನಾ? ನೀವು ಯೋಚನೆ ಮಾಡಿ, ನೀರು ಹೊಡಿಬೇಕಾದ್ರೆ ನೀವು ನೀರನ್ನ ಹಿಂದೆ ತಳ್ತೀರಾ, ನೀರು ನಿಮ್ಮನ್ನ ಮುಂದೆ ತಳ್ಳುತ್ತೆ. ದೇರ್ ಇಸ್ ಪಾಸಿಟಿವ್ ವರ್ಕ್ ಡನ್ ಬೈ ವಾಟರ್. ನೀವು ಹಿಂದೆ ತಳ್ತೀರಲ್ಲ ನೀರನ್ನ, ದ ವರ್ಕ್ ಡನ್ ಬೈ ಯು ಇಸ್ ನೆಗೆಟಿವ್. ಸರಿನಾ? ಒಂದು ಸಿನಾರಿಯೋದಲ್ಲಿ ಒಂದಷ್ಟು ಫೋರ್ಸು ಪಾಸಿಟಿವ್ ವರ್ಕ್ ಮಾಡುತ್ತೆ, ಒಂದಷ್ಟು ಫೋರ್ಸು ನೆಗೆಟಿವ್ ವರ್ಕ್ ಮಾಡುತ್ತೆ, ಒಂದಷ್ಟು ಫೋರ್ಸು ಝೀರೋ ವರ್ಕ್ ಮಾಡುತ್ತೆ. ಇದನ್ನು ನೋಡಿದ್ದೀರಾ ನೀವು. ಸೊ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ದ ವರ್ಕ್ ಡನ್ ಬೈ ಸುಮಾ ಇಸ್ ನೆಗೆಟಿವ್ ಅಷ್ಟೇ. ಅದು ಪ್ರಶ್ನೆ, ಅದು ಉತ್ತರ. ಸೊ ಫ್ರಮ್ ವೇರ್, ವಿಚ್, ಹೂಸ್ ಪರ್ಸ್ಪೆಕ್ಟಿವ್ ಅಂತ ಹೇಳಿ ನೀವು ಯೋಚನೆ ಮಾಡಬೇಕು. ಇದೇ ಪ್ರಶ್ನೆ ನಾವು ಅವರು ದ ವರ್ಕ್ ಡನ್ ಬೈ ವಾಟರ್ ಅಂತ ಕೇಳಿದರೆ ಇದು ಪಾಸಿಟಿವ್ ಆಗುತ್ತೆ. ಆಯಿತಾ? ಸೊ ಸ್ವಲ್ಪ ನೀವು ಸೆಗ್ರಿಗೇಟ್ ಮಾಡಿಕೊಂಡು ಮನಸ್ಸಲ್ಲಿ ನೀವು ಕರೆಕ್ಟಾಗಿ ಒಂದು ಭಾಗ ಮಾಡ್ಕೊಂಡು ಯೋಚನೆ ಮಾಡಿದಾಗ ವಿಷಯಗಳು ಸುಲಭ ಆಗುತ್ತೆ. ಡಾಂಕಿ ಈಸ್ ಕ್ಯಾರಿಂಗ್ ಅ ಲೋಡ್, ದೇರ್ ಇಸ್ ನೋ ವರ್ಕ್. ಏನಕ್ಕೆ? ಇದೊಂದು ತೂಕ ಅಂತ ತಿಳ್ಕೊಳ್ಳಿ. ಇದನ್ನು ಗ್ರಾವಿಟಿ ಕೆಳಗೆ ತಳ್ತಾ ಇದೆ. ಇದು ಈ ಕತ್ತೆ ಅದನ್ನು ಮೇಲೆ ತಳ್ಳುತ್ತೆ ಅಲ್ವಾ? ವರ್ಕ್ ನಾಟ್ ವರ್ಕ್. ಫೋರ್ಸ್ ಬೈ ಡಾಂಕಿ ಈಸ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಸರಿನಾ? ಮೇಲೆ ತಳ್ತಾ ಇದೆ. ಸೊ ಈ ಥರ ಚಿತ್ರ ಬಿಡಿಸಿದ್ದೀನಿ. ಈ ಕತ್ತೆ ಯಾವ ದಿಕ್ಕಲ್ಲಿ ಹೋಗ್ತದೆ? ಮುಂದೆ ಹೋಗ್ತದೆ. ಮುಂದೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ತಿಳ್ಕೊಳ್ಳೋಣ. ಆಯಿತಾ? ಸೊ ಡಿಸ್ಪ್ಲೇಸ್ಮೆಂಟ್ ಯಾವ ದಿಕ್ಕಲ್ಲಿದೆ ಹುಡುಗರ? ಡಿಸ್ಪ್ಲೇಸ್ಮೆಂಟ್ ಇಸ್ ಟು ದ ರೈಟ್. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್. ಸೊ ಮೂಮೆಂಟು ರೈಟಲ್ಲಿದೆ, ಫೋರ್ಸ್ ಒಂದು ಅಪ್ವರ್ಡ್ ಡೈರೆಕ್ಷನ್ ಇದೆ. ಈ ಆ್ಯಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. Donkey is applying a upward force, but the displacement in the forward direction. So the angle between the force and the displacement is 90, and so the work is, there's no work. Work is 0. Windmill is lifting water from the well. ಸೊ ವಿಂಡ್ಮಿಲ್ ಅದೇನು ಅಂತ ಹೇಳಿ ಅದೆಲ್ಲ ಅರ್ಥ ಮಾಡ್ಕೊಬೇಕು ಅಂದರೆ ವೆಬ್ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ ಇದು ನೀರನ್ನ ಮೇಲೆ ಎಳಿತಾ ಇದೆ ಅಲ್ವಾ? ಇಲ್ಲಿ ಫೋರ್ಸಿನ ದಿಕ್ಕು ಯಾವುದು? ಅಪ್. ಮೂಮೆಂಟ್ ಯಾವ ದಿಕ್ಕಲ್ಲಿದೆ? ಅಪ್. ಸೊ ಎರಡು ಒಂದೇ ದಿಕ್ಕಲ್ಲಿದೆ. ಸೊ ಏನಂತ ಹೇಳ್ಬೋದು? ದ ವರ್ಕ್ ಇಸ್ ಪಾಸಿಟಿವ್. ಸರಿನಾ? ಪಾಸಿಟಿವ್ ವರ್ಕ್ ತುಂಬ ಸುಲಭ, ಝೀರೋ ವರ್ಕೇ ಕಷ್ಟ ಇದು ಮಾಡೋದು, ನೋಟಿಸ್ ಮಾಡೋದು. ಗ್ರೀನ್ ಪ್ಲ್ಯಾಂಟ್ ಇಸ್ ಕ್ಯಾರಿಂಗ್ ಔಟ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸು ದ ಪ್ರೋಸೆಸ್ ನಿಮ್ಗೆ ಗೊತ್ತಿದೆ ಅಲ್ವಾ? ಅದರಲ್ಲಿ ನಾವು ಫಿಸಿಕಲಾಗಿ ಏನೇನು ಡಿಸ್ಪ್ಲೇಸ್ಮೆಂಟ್ ಹಾಕೋದು ನೋಡ್ತಾ ಇದ್ದೀವಾ? ಕಣ್ಣಿಗೆ ಏನು ಕಾಣ್ತಾ ಇಲ್ಲ. ಸೊ ವಿಲ್ ಟೆಲ್ ದಟ್ ದೇರ್ ಇಸ್ ನೋ ವರ್ಕ್. ಅಫ್ಕೋರ್ಸ್ ನೀವು ಅಟಾಮಿಕ್ ಲೆವೆಲ್ಗೆ ಹೋಗಿ ಅಲ್ಲೆಲ್ಲ ಅಬ್ಸರ್ವ್ ಮಾಡ್ತಂದ್ರೆ ಅದು ಬೇರೆ ಡೀಟೇಲ್ಡ್ ಮ್ಯಾನರ್, ಇದು ಡೀಟೇಲ್ ಬೇರೆ ಆಗೋಗುತ್ತೆ, ಸಿನಾರಿಯೋ ಬೇರೆ ಆಗೋಗುತ್ತೆ. ಓವರ್ ಆಲ್ ಹಿಂಗೆ ಒಂದು ನೀವು ಗಿಡ ಮರ ನೋಡಿದಾಗ ಏನಾಗ್ತದೆ? ದೇರ್ ಇಸ್ ನೋ ಡಿಸ್ಪ್ಲೇಸ್ಮೆಂಟ್ ಬಿಕಾಸ್ ಆಫ್ ಫೋಟೋಸಿಂಥಸಿಸ್. ಹಾಗಾಗಿ ದೇರ್ ಇಸ್ ನೋ ವರ್ಕ್ ಅಂತ ಹೇಳಿ ಹೇಳ್ಬೋದು. ಆ್ಯಂಡ್ ಇಂಜಿನ್ ಇಸ್ ಪೂಲಿಂಗ್ ಅ ಟ್ರೈನ್. ಸಿಂಪಲ್ ಕೇಸು. ಇಂಜಿನು ಇದು ಬೋಗಿ ಅಂತ ತಿಳ್ಕೊಳ್ಳಿ. ಆಯಿತಾ? ಸೊ ಈ ಬೋಗಿನ ಇಂಜಿನ್ ಎಳೆಯುತ್ತೆ ಮುಂದೆ. ಸೊ ಈ ಥರ ಹೇಳಿದಾಗ ಏನಾಗ ಎಲ್ಲಿ ಹೋಗುತ್ತಿದ್ದೋ ಮುಂದೆ ಹೋಗುತ್ತೆ. ದ ಡಿಸ್ಪ್ಲೇಸ್ಮೆಂಟ್ ಇಸ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಸೊ ಎಂಥ ವರ್ಕ್ ಇದು? ಹೌದು, ಪಾಸಿಟಿವ್ ವರ್ಕ್. ಸರಿನಾ? ಮತ್ತು ಫುಡ್ ಗ್ರೇನ್ ಆರ್ ಡ್ರೈಯಿಂಗ್ ಇನ್ ದ ಸನ್, ಗೆಟಿಂಗ್ ಡ್ರೈಡ್ ಇನ್ ದ ಸನ್. ಇಲ್ಲಿ ಕೂಡ ಏನಾಗುತ್ತೆ? ಇಲ್ಲೇನು ಫಿಸಿಕಲಾಗಿ ಏನು ಡಿಸ್ಪ್ಲೇಸ್ ಆಗುತ್ತೆ, ಏನೋ ಇಲ್ಲಿ ಆ ಕಡೆ ಈ ಕಡೆ ಹೋಗುತ್ತಾ ಇರಬೇಕಾಗೆ, ಮತ್ತು
ಈ ಗುಬ್ಬಚ್ಚಿ ಇದೆಲ್ಲ ಬಿಟ್ಟರೆ ಆದಷ್ಟು ಕದೆ ಎಲ್ಲ ನಾವು ಹೋಗುತ್ತಾ? ಇಲ್ಲಿ ಹೋಗಲ್ಲ ತಾನೆ. ಹಾಗಾಗಿ ದೇರ್ ಇಸ್ ನೋ ವರ್ಕ್. ಪ್ರೊಸೆಸ್ ಹ್ಯಾಸ್ ನೋ ಡಿಸ್ಪ್ಲೇಸ್ಮೆಂಟ್, ದಸ್ ನೋ ವರ್ಕ್ ಅಂತ ಹೇಳಿ ಹೇಳ್ಬೋದು. ಸೇಲ್ ಬೋಟ್, ಇದು ಸೇಮ್ ಕೇಸು. ಒಂದು ಬೋಟ್ ಇದೆ, ಬೋಟ್ನ ಸೇಲ್ ಬೋಟ್ ಅಂತ ಹೇಳಿದ್ರೆ ಅದರಲ್ಲಿ ಈ ಎಂಥದ್ದು ಗಾಳಿಯಿಂದ ಮುಂದೆ ಹೋಗುತ್ತೆ. ಅದು ಸೇಲ್ನ ಗಾಳಿ ಇದನ್ನು ಮುಂದೆ ತಳ್ಳುತ್ತೆ. ಇಟ್ಸ್ ಅ ಫೋರ್ಸ್, ಫಾರ್ವರ್ಡ್ ಫೋರ್ಸ್ ಬಿಕಾಸ್ ಆಫ್ ದ ವಿಂಡ್. ಮತ್ತು ಡಿಸ್ಪ್ಲೇಸ್ಮೆಂಟ್ ಕೂಡ ಮುಂದಿದೆ, ಹಾಗಾಗಿ ಏನು ಹೇಳ್ಬೋದು? ಪಾಸಿಟಿವ್ ವರ್ಕ್ ಅಂತ ಹೇಳಿ ಹೇಳ್ಬೋದು. ಸರಿನಾ? ಎಲ್ಲ ಬರ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ನೆಗೆಟಿವ್ ವರ್ಕು ಮತ್ತು ಝೀರೋ ವರ್ಕ್ ಬರ್ಕೊಳ್ಳಿ. ಒಂದೇ ಒಂದು ಯಾವುದನ್ನ ಪಾಸಿಟಿವ್ ವರ್ಕ್ ಬರ್ಕೊಳ್ಳಿ. ತುಂಬ ಎಲ್ಲ ಬರ್ಕೊಂಡು ಎಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗಬೇಡಿ. ಯಾವ ಸಿನಾರಿಯೋ ನೆಗೆಟಿವ್ ವರ್ಕ್ ನಿಮ್ಗೆ ಗೊತ್ತಾಗಲ್ಲ ಒಂದಷ್ಟು. ಇದೊಂದು ಮುಖ್ಯ, ತುಂಬ ಜನಕ್ಕೆ ಕನ್ಫ್ಯೂಸ್ ಮಾಡ್ಕೊತಾರೆ. ಇದೊಂದು ಬರ್ಕೊಳ್ಳಿ, ಝೀರೋ ವರ್ಕ್ ಬರ್ಕೊಳ್ಳಿ, ಮತ್ತು ಒಂದೇ ಒಂದು ಪಾಸಿಟಿವ್ ವರ್ಕ್ ಬರ್ಕೊಳ್ಳಿ. ಯಾವುದನ್ನ ಎಲ್ಲ ಕಾಪಿ ಮಾಡ್ಕೊಂಡು ಹೋಗಬೇಡಿ, ಟೈಮ್ ವೇಸ್ಟ್ ಅದು. ಸರಿನಾ? ಪಾಸ್ ಮಾಡಿಕೊಂಡು ಒಂದೊಂದಾಗೆ ಬರ್ಕೊಂಡು ಹೋಗ್ಬಿಡಿ. ಒಂದು 3-4 ಮಾತ್ರ ಅಷ್ಟೇ. ನಾವು ಉತ್ತರ ನೋಡ್ತಾ ನೀವು ಓದಲಿ ಅಂತ ಹೇಳಿ ಸುಮ್ಮನೆ ಎಲ್ಲ ಬರ್ಕೊಳಕ್ಕೆ ಹೋಗಬೇಡಿ.